ನಮಸ್ಕಾರ, ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಆರ್ಬಿಐನ ಹೊಸ ಕಾರ್ಡ್ ಟೋಕನ್ ಸಿಸ್ಟಮ್ ಅಂದ್ರೆ ಏನು? ಎನ್ಪಿಎಸ್ ಸದಸ್ಯರಿಗೆ ಹೊಸ ಸೌಲಭ್ಯ ಸಿಗ್ತಾ ಇದೆಯೇ? ಸಹಾರಾ ಹೂಡಿಕೆದಾರರಿಗೆ ಸರ್ಕಾರ ಏನು ಹೇಳಲಿದೆ? ಈ ಎಲ್ಲ ಸುದ್ದಿಗಳನ್ನ ವಿವರವಾಗಿ ಹೇಳ್ತೇವೆ. ಇದರ ಜೊತೆಗೆ ಬಿಸ್ನೆಸ್ ಮತ್ತು ಪರ್ಸನಲ್ ಫಿನಾನ್ಸ್ ಸುದ್ದಿಗಳು ಇರುತ್ತೆ. ಹಾಗಾದ್ರೆ ಬನ್ನಿ ಓಪನ್ ಮಾಡೋಣ ಇಂದಿನ ಲಂಚ್ ಬಾಕ್ಸ್. ಬ್ಯಾಂಕ್ ಮಟ್ಟದಲ್ಲಿ ಕಾರ್ಡ್ ಟೋಕನ್ ಸೌಲಭ್ಯ ಒದಗಿಸಿದ ಆರ್ಬಿಐ. ಬ್ಯಾಂಕುಗಳು ಮತ್ತು ಇತರ ಸಂಸ್ಥೆಗಳ ಮಟ್ಟದಲ್ಲಿ ಕಾರ್ಡ್ ಆನ್ ಫೈಲ್ ಟೋಕನ್ ಸೌಲಭ್ಯವನ್ನು ಆರ್ಬಿಐ ಆರಂಭ ಮಾಡಿದೆ. ಇದರಿಂದ ಗ್ರಾಹಕರು ತಮ್ಮ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ನ ಟೋಕನ್ ಅನ್ನು ಕ್ರಿಯೇಟ್ ಮಾಡಿ ಅದನ್ನು ಬೇರೆ ಬೇರೆ ಇ-ಕಾಮರ್ಸ್ ಆ್ಯಪ್ಗಳಿಗೆ ಲಿಂಕ್ ಮಾಡಬಹುದು. ಕಾರ್ಡ್ ವಿವರಗಳನ್ನು ನೀಡದೆಯೇ ಆನ್ಲೈನ್ ಪೇಮೆಂಟ್ ಮಾಡುವುದಕ್ಕೆ ನಿಮಗೆ ಸಾಧ್ಯ ಆಗುತ್ತದೆ. ಈ ಸಿಸ್ಟಮ್ ಅಳವಡಿಸುವುದರಿಂದ ಕಳ್ಳತನ ಮತ್ತು ಮೋಸವನ್ನು ತಡೆಯಬಹುದು. ಯುಪಿಐ ಕ್ಯೂಆರ್ ಕೋಡ್ ಮೂಲಕವೂ ಎನ್ಪಿಎಸ್ಗೆ ಹಣ ಹಾಕಬಹುದು. ಎನ್ಪಿಎಸ್ಗೆ ಇನ್ನು ಸಬ್ಸ್ಕ್ರೈಬರ್ಗಳು ಯುಪಿಐ ಕ್ಯೂಆರ್ ಕೋಡ್ ಮೂಲಕ ನೇರವಾಗಿ ಹಣ ಡೆಪಾಸಿಟ್ ಮಾಡುವ ಸೌಲಭ್ಯವನ್ನು ಪಿಂಚಣಿ ಫಂಡ್ ರೆಗ್ಯುಲೇಟರ್ ಪಿಎಫ್ಆರ್ಡಿಎ ಒದಗಿಸಿದೆ. ಎನ್ಪಿಎಸ್ಗೆ ಹಣ ಜಮೆ ಮಾಡುವ ಸೌಲಭ್ಯವನ್ನು ಸರಳ ಮಾಡುವ ಉದ್ದೇಶದಿಂದ ಒದಗಿಸಲಾಗಿದೆ ಎಂದು ಪಿಎಫ್ಆರ್ಡಿಎ ಹೇಳಿದೆ. ತಮ್ಮ ನಿವೃತ್ತಿ ಉಳಿತಾಯದ ಮೇಲೆ ನಿಯಂತ್ರಣ ಸಾಧಿಸುವುದು ಮತ್ತು ಸಿಸ್ಟಮ್ಯಾಟಿಕ್ ಹೂಡಿಕೆ ಪ್ಲಾನ್ ಮಾಡುವುದಕ್ಕೆ ಎನ್ಪಿಎಸ್ ಸಬ್ಸ್ಕ್ರೈಬರ್ಗಳಿಗೆ ಪಿಎಫ್ಆರ್ಡಿಎ ಅನುವು ಮಾಡಿಕೊಟ್ಟಿದೆ. 48% ಜನರಿಗೆ ಆನ್ಲೈನ್ ಶಾಪಿಂಗ್ ಮೇಲೆ ವಿಶ್ವಾಸವಿದೆ. ದೇಶದಲ್ಲಿ ಆನ್ಲೈನ್ ಶಾಪಿಂಗ್ ಮಾಡುವ ವಿಷಯದಲ್ಲಿ 48% ಜನರಿಗೆ ವಿಶ್ವಾಸವಿದೆ. ಈ ಪೈಕಿ 44% ಜನರು ಹಣಕಾಸು ವಹಿವಾಟುಗಳನ್ನು ಮಾಡುವುದಕ್ಕೆ ಆನ್ಲೈನ್ ಬ್ಯಾಂಕಿಂಗ್ ಸೌಲಭ್ಯವನ್ನು ಬಳಸುತ್ತಾರೆ. ಹೋಮ್ ಕ್ರೆಡಿಟ್ ಇಂಡಿಯಾ ನಡೆಸಿದ ಇತ್ತೀಚಿನ ಸಮೀಕ್ಷೆಯ ಪ್ರಕಾರ ಅಗತ್ಯವನ್ನು ಆಧರಿಸಿ ಸಾಲವನ್ನು ತೆಗೆದುಕೊಳ್ಳುವ ಟ್ರೆಂಡ್ 2021ರಿಂದ ಬದಲಾಗಿದೆ. 2023ರಲ್ಲಿ 44% ಜನರು ಮನೆಯ ನಿರ್ವಹಣೆಗೆ, ಸ್ಮಾರ್ಟ್ಫೋನ್ ಖರೀದಿಗೆ ಮತ್ತು ಹೋಮ್ ಅಪ್ಲೈನ್ಸ್ ಖರೀದಿಗೂ ಕೂಡ ಸಾಲ ತೆಗೆದುಕೊಂಡಿದ್ದಾರೆ. ಕನ್ಸ್ಯೂಮರ್ ಡ್ಯೂರೇಬಲ್ ಸಾಲವು 9% ಇಳಿಕೆಯಾಗಿದ್ದರೆ ಬಿಸಿನೆಸ್ ಸಂಬಂಧಿತ ಸಾಲ 5% ಏರಿಕೆಯಾಗಿದೆ. ಸಣ್ಣ ಪುಟ್ಟ ನಗರಗಳ ಜನರಿಂದ ಆನ್ಲೈನ್ನಲ್ಲಿ ಸಾಲ. ಇನ್ನು ಈಗಾಗಲೇ ಹೇಳಿದಂತೆ ಹೋಮ್ ಕ್ರೆಡಿಟ್ ಸರ್ವೆಯಲ್ಲಿ ಇನ್ನೂ ಒಂದು ಮಹತ್ವದ ವರದಿ ಇದ್ದು, ಸಣ್ಣ ಪುಟ್ಟ ನಗರಗಳ ಯುವಕರೇ ಹೆಚ್ಚಾಗಿ ಆನ್ಲೈನ್ನಲ್ಲಿ ಸಾಲವನ್ನು ತೆಗೆದುಕೊಳ್ಳುತ್ತೇವೆ ಎಂದು ಹೇಳಿದ್ದಾರೆ. ಇದರಲ್ಲಿ ಡೆಹ್ರಾಡೂನ್ 61%, ಲೂಧಿಯಾನ 59%, ಅಹಮದಾಬಾದ್ 56%, ಚಂಡೀಗಢ 52% ಸಾಲವನ್ನು ತೆಗೆದುಕೊಳ್ಳುವ ಮುಖಾಂತರ ಮುಂಚೂಣಿಯಲ್ಲಿದೆ. ಹೋಮ್ ಕ್ರೆಡಿಟ್ ಇಂಡಿಯಾದ ಮುಖ್ಯ ಮಾರ್ಕೆಟಿಂಗ್ ಆಫೀಸರ್ ಆಶೀಶ್ ತಿವಾರಿ ಹೇಳುವಂತೆ ಡೇಟಾ ಗೌಪ್ಯತೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿರುವುದನ್ನು ಸಮೀಕ್ಷೆ ಹೇಳಿದೆ ಎಂದಿದ್ದಾರೆ. ಕಾರ್ಪೊರೇಟ್ ವಲಯದಲ್ಲಿ ವೆಚ್ಚ ಇಳಿಕೆ ಮತ್ತು ಲಾಭ ಹೆಚ್ಚಳದಿಂದ ಭಾರತದ ಆರ್ಥಿಕ ಸಬಲ. 2024ರಲ್ಲಿ ಭಾರತದ ಆರ್ಥಿಕತೆ ಇನ್ನಷ್ಟು ಸಬಲವಾಗಲಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಹೇಳಿದೆ. ಕಾರ್ಪೊರೇಟ್ ಜಗತ್ತಿನಲ್ಲಿ ಇನ್ಪುಟ್ ವೆಚ್ಚ ಕಡಿಮೆಯಾಗುವುದು ಮತ್ತು ಲಾಭ ಹೆಚ್ಚಳ ಆಗುವುದರಿಂದ ಈ ಪರಿಣಾಮವಾಗಲಿದೆ ಎಂದು ಹೇಳಿದೆ. ನವೆಂಬರ್ 2023ರಲ್ಲಿ ಚಿಲ್ಲರೆ ಹಣದುಬ್ಬರ 5.6% ಏರಿಕೆಯಾಗಿದ್ದು, ಆಹಾರ ಸಾಮಗ್ರಿಗಳ ಬೆಲೆ ಏರಿಕೆ ಕಾರಣವಾಗಿದೆ. ಆದರೆ 2024-25ರ ವಿತ್ತ ವರ್ಷದ ಮೊದಲ 3 ತ್ರೈಮಾಸಿಕದಲ್ಲಿ 4.6%ನಲ್ಲಿ ಹಣದುಬ್ಬರ ಇರಲಿದೆ ಎಂದು ಅದು ಹೇಳಿದೆ. ಆರ್ಬಿಐ ಬುಲೆಟಿನ್ ಪ್ರಕಾರ ದೇಶೀಯ ಹಣಕಾಸು ಮಾರುಕಟ್ಟೆ ಬೆಳವಣಿಗೆ ಕಾಣುತ್ತಿರುವುದು ಆರ್ಥಿಕ ಸಬಲೀಕರಣದ ಭರವಸೆ ಮೂಡಿಸಿದೆ. ಸಹಾರಾ ಹೂಡಿಕೆದಾರರಿಗೆ ಸರ್ಕಾರದ ಭರವಸೆ. ಒಂದೊಂದು ಪೈಸೆಯನ್ನು ವಾಪಸ್ ಮಾಡಲಾಗುತ್ತದೆ. ಮತ್ತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ನಿರ್ಧಾರ. ಕೇಂದ್ರ ಸರ್ಕಾರ ಮತ್ತೊಮ್ಮೆ ಸಹಾರಾ ಹೂಡಿಕೆದಾರರಿಗೆ ಭರವಸೆ ನೀಡಿದ್ದು, ಹೂಡಿಕೆ ಮಾಡಿದ ಪ್ರತಿಯೊಂದು ಪೈಸೆಯನ್ನು ವಾಪಸ್ ಕೊಡಿಸಲಾಗುತ್ತದೆ ಎಂದಿದೆ. ಸಹಕಾರ ರಾಜ್ಯ ಸಚಿವ ಬಿಎಲ್ ವರ್ಮಾ ರಾಜ್ಯಸಭೆಯಲ್ಲಿ ಮಾತನಾಡಿ, ಸಹಾರಾ ಕೋಆಪರೇಟಿವ್ ಸೊಸೈಟಿಯಿಂದ ಸುಮಾರು 3 ಕೋಟಿ ಹೂಡಿಕೆದಾರರು ರೀಫಂಡ್ ಕ್ಲೇಮ್ ಮಾಡಿದ್ದಾರೆ. ಒಟ್ಟು 80,000 ಕೋಟಿ ರೂಪಾಯಿ ರೀಫಂಡ್ ಕ್ಲೇಮ್ ಆಗಿದೆ. ಎಲ್ಲ ಹೂಡಿಕೆದಾರರಿಗೂ ಹಣ ಸಿಗುವುದನ್ನು ಖಚಿತಪಡಿಸಿಕೊಳ್ಳಲು ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಮೊರೆ ಹೋಗುತ್ತೇವೆ ಎಂದು ಸರ್ಕಾರ ತಿಳಿಸಿದೆ. ಅಕ್ಟೋಬರ್ನಲ್ಲಿ ಉದ್ಯೋಗ ಅವಕಾಶ ಕುಸಿತ. ಕೆಲವೇ ಸಂಖ್ಯೆಯ ಹೊಸ ಸದಸ್ಯರು ಇಪಿಎಫ್ಒಗೆ ಸೇರ್ಪಡೆ. ಔದ್ಯೋಗಿಕ ಮಾರುಕಟ್ಟೆಯಿಂದ ಒಂದು ಪ್ರಮುಖ ಸುದ್ದಿ ಬಂದಿದೆ. ಇಪಿಎಫ್ಒದ ಅಕ್ಟೋಬರ್ ಡೇಟಾ ಪ್ರಕಾರ ಕೇವಲ 7.72 ಲಕ್ಷ ಜನರಿಗೆ ಅಕ್ಟೋಬರ್ನಲ್ಲಿ ಉದ್ಯೋಗ ಸಿಕ್ಕಿದೆ. ಇಪಿಎಫ್ಒದಲ್ಲಿ ನಿವ್ವಳ ಸದಸ್ಯರ ಸಂಖ್ಯೆ 15.29 ಲಕ್ಷ ಅಷ್ಟೇ ಇದೆ. ಇದು ಅತ್ಯಂತ ನಿರಾಶಾದಾಯಕ ಬೆಳವಣಿಗೆಯಾಗಿದ್ದು, 2023ರ ಸೆಪ್ಟೆಂಬರ್ಗೆ ಹೋಲಿಸಿದರೆ ಮಾಸಿಕ ಆಧಾರದಲ್ಲಿ ಇಪಿಎಫ್ಒಗೆ ಸೇರುವ ಹೊಸ ಸದಸ್ಯರ ಸಂಖ್ಯೆಯಲ್ಲಿ 16.7% ಇಳಿಕೆಯಾಗಿದೆ. ಆದರೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಪರಿಸ್ಥಿತಿ ಉತ್ತಮವಾಗಿದೆ. 2022ರ ಅಕ್ಟೋಬರ್ನಲ್ಲಿ 6.07% ಹೊಸ ಇಪಿಎಫ್ಒ ಸದಸ್ಯರು ಸೇರ್ಪಡೆಗೊಂಡಿದ್ದರು. ಹೊಸದಾಗಿ ಸೇರಿದ ಸದಸ್ಯರ ಪೈಕಿ 58.60% ನೌಕರರ ವಯಸ್ಸು 18ರಿಂದ 25 ವರ್ಷ ಮಧ್ಯೆ ಇದೆ. ಇವಿಷ್ಟು ಇಂದಿನ ಸುದ್ದಿಗಳ ಲಂಚ್ ಬಾಕ್ಸ್. ಮತ್ತಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.